ಹಾಯ್, ನಾನು ನಿಮ್ಮ ಕ್ರಿಯೇಟರ್ ಕನ್ನಡಿಗ. ಇದೇ ಥರ ಸಪೋರ್ಟ್ ಕೊಡ್ರಿ ಅಂತ ಕೇಳ್ತಾವೆ. ಯಾರು ವೀಡಿಯೋಗಳ್ನ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳ್ನ ನೋಡ್ರಿ ಅಂತ ಕೇಳ್ತಾ. ಇನ್ನೂ ಯಾಕೆ ತಡ ಮಾಡೋದು, ವೀಡಿಯೋ ನೋಡ್ಕೊಂಬರೋಣ ಬರ್ರಿ. ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು, ಇದು ನಿನ್ನ ಕಿವಿಲಿ ಇರ್ಬೇಕು. ನೀ ಬ್ರೋ ದುಡ್ಡು ಮಾಡು ಬ್ರೋ, ನಿನ್ ಕೈಲಿ ಇನ್ಕಮ್ ಇದ್ರೇನೆ ಎಲ್ಲಾ ಕಡೆ ವೆಲ್ಕಮ್ ಬರೋದು ಬ್ರೋ. ಮೊದಲು ದುಡ್ಡು ಮಾಡು ಮೂದೇವಿ, ಆಮೇಲೆ ಸಿಗ್ತಾಳೆ ಶ್ರೀದೇವಿ. ಅಣ್ಣ, ನೀನು ಎಲ್ಲಿಗೆ ಹೊಂಟೆ ಅಲ್ಲಿಗೆ ಹೋಗೋಣ, ಆಮೇಲೆ ದುಡ್ಡು ಮಾಡೋಣಂತೆ. ನೀನು ಹಂಗ ಮೊಬೈಲ್ ಯೂಸ್ ಮಾಡ್ಕೊಂತ ಬೈಕ್ ಓಡಿಸ್ಬೇಡ ಮೂದೇವಿ, ಇಲ್ಲಾಂದ್ರೆ ಒಂದು ದಿವಸ ನಿನ್ನ ತಿಥಿ ಊಟಕ್ಕೆ ಬರ್ತಾಳೆ ಶ್ರೀದೇವಿ. ಏನಂತೀರಾ? ನಿನ್ನ ನೋಡಿ ಒಂದು ಡೈಲಾಗ್ ನೆನಪಾತು, ಹೇಳ್ತಂತಡಿ. ರಸ್ತೆ ನೋಡ್ಕೊಂಡು ಹೊಡಿ ಗಾಡಿ, ರಸ್ತೆ ನೋಡ್ಕೊಂಡು ಹೊಡಿ ಗಾಡಿ, ಇಲ್ಲಾಂದ್ರೆ ಒಂದಿನ ಇರ್ತದೆ ಸ್ಮಶಾನದಾಗ ನಿನ್ನ ಬಾಡಿ. ನೋಡ್ರಿ, ನಾನ ರೋಸ್ಟ್ ಮಾಡೋಣ, ಇವ್ರು ನನ್ನ ರೋಸ್ಟ್ ಮಾಡಕಚ್ಚಾರ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಅಣ್ಣ ಹೇಳಣ್ಣ, ಯಾವ ದೇವ್ರ ಹತ್ರ ಬೇಡ್ಕೊಂಡಿದ್ದಿ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದೋಗೋ ನಡುವೆ ಒಳ್ಳೆ ಫಿಗರ್ಗಳ ಹಿಂದೆ ಸುತ್ತೋಲೆ. ನೀವು ವಿಡಿಯೋ ನೋಡುವಾಗ ಮೊದಲು ಸೊಂಟ ಕಾಣ್ತಂದ್ರೆ ಅದು ತಿಳ್ಕೊಂಬಿಡ್ರಿ ಅಕ್ಕನ ವಿಡಿಯೋ ಅಂತ. ಬೇಕಾದ್ರೆ ನಾ ಸುಳ್ಳು ಹೇಳಿದ್ರ ಅಕ್ಕನ ಪ್ರೊಫೈಲ್ ಒಂದ್ಸತಿ ಚೆಕ್ ಮಾಡ್ರಿ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸಾರ್. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಅಕ್ಕನ್ ನೋಡಿ ಒಂದು ಡೈಲಾಗ್ ನೆನಪಾಗ್ತಡ್ರಿ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಮೈ ತುಂಬ ಬಟ್ಟೆ ಹಾಕ್ಯಂಡ್ ಸುತ್ತಲೆ. ಹೆಣ್ಣು ಮನೆ ಬೆಳಗೋ ದೀಪ, ಗಂಡು ಬಾರ್ ಅಂಗಡಿ ಬೆಳಗೋ ಭೂಪ. ನೀವ್ಯಾರು ಬೇಜಾರಾಗಬೇಡ ಫ್ರೆಂಡ್ಸ್, ಅಕ್ಕ ಅವ್ರ ಅಪ್ಪಗೆ ಹೇಳಕಚ್ಚಾಳ. ಅಲ್ಲೋಣ, ಅದು ಒರಿಜಿನಲರ ಆಗಲಿ ಡೂಪ್ಲಿಕೇಟರ್ ಆಗಲಿ, ನೀನು ಯಾಕಂಗೆ ಗುಚ್ಚಮಂಗ ಹಾರ್ಯಾಡ್ದಂಗೆ ಹಾರ್ಯಾಡಕಚ್ಚಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಂದು ಒರಿಜಿನಲ್ ಡೂಪ್ಲಿಕೇಟ್ ನನಗೆ ಒಂದು ಸ್ವಲ್ಪ ಡೌಟ್. ನೀನು ಮಾರಿ ಕುತ್ಕೊಂಬಿಡು. ನೋಡ್ರಿ ಆ ಹುಡುಗನ ಆಕ್ಟಿಂಗ್ ನೋಡ್ರಿ. ಅವ್ನು ಒಳ್ಳೆ ನಟ, ತೀಟೆ ನನ್ನ ಮಗ. ಕೈಯಾಗರ ಮೆಣಸಿನ್ಕಾಯಿ ಬೀಳಿಸಿ ಸೊತಿಕಾಯಿ ತಿಂತಾನೆ. ಮೋಸ್ಟ್ಲಿ ಆ ಹುಡುಗ ಒಂದ್ ದಿವಸ ಕೂಳಾಕದ್ ಬಿಟ್ಟಿರ್ಬೇಕು. ಹಿಂಗೆ ಆಕ್ಟಿಂಗ್ ಮಾಡು ಆಗ್ತಾನೆ ಅಂದ್ರೆ ಪಾಪ ಆಕ್ಟಿಂಗ್ ಮಾಡೈತೆ ಆ ಹುಡುಗ. ನಿಮಗೂ ವ್ಯೂಸ್ ಲೈಕ್ಸ್ ಬರ್ಬೇಕಾ? ಸಿಂಪಲ್ ಟ್ರಿಕ್, ಬೆಳಗ್ಗೆ ಒಂದು ಸ್ವಲ್ಪ ತಡ್ಕೋಬೇಕು ಅಷ್ಟ. ಅಜ್ಜಿ, ಅಜ್ಜನ್ ಸತ್ಮ್ಯಾಗಾರ ನೆಮ್ಮದಿಯಾಗಿರಕ್ ಬಿಡಬೇ, ಇದ್ದಾಗಂತೂ ನೆಮ್ಮದಿಯಾಗಿರಕ್ ಬಿಡಲಿಲ್ಲ. ಸತ್ಮ್ಯಾಗಾರ ನೆಮ್ಮದಿಯಾಗಿರಕ್ ಬಿಡು. ಅಪ್ಪೇ ಹೇಳಜ್ಜಿ, ಮನೆಯವ್ರ ಬಗ್ಗೆ ಯೋಚನೆ ಮಾಡು, ಮನೆ ಆಡ್ರ ಬಗ್ಗೆ ಅಲ್ಲ. ತಪ್ಪಾತ್ ಬಿಡಜ್ಜಿ, ಇನ್ನೊಮ್ಮೆ ಅಜ್ಜನ ಬಗ್ಗೆ ಮಾತಾಡೋಣ. ಹ್ಞೂ ಆಂಟಿ, ನೆನಪೈತಿ ಅಂಕಲ್ ಮನೆಗೆಲ್ಲ ಬೆಂಕಿ ಹಚ್ಚಿದ್ದು. ಹ್ಞೂ ಆಂಟಿ, ನೆನಪೈತಿ ಅಂಕಲ್ ನಿಮ್ಮ ಅಪ್ಪ ನಾಕ್ ಕೊಟ್ಟು ಮಂಗ್ಸಿದ್ದು. ಹ್ಞೂ ಆಂಟಿ, ರೀಲ್ಸ್ ಮಾಡಿದ್ದಕ್ಕೆ ನನ್ನ ಗಂಡ ಹೊಡೆದ್ರು ಅಂತ ನೀನು ವಿಡಿಯೋ ಮಾಡಿ ಹಾಕಿದ್ದು. ಸುಮ್ಕಿರಾದರೆ ಕಂಬ್ಲಿ ಹುಳ ಬಿಟ್ಟಂಗ ಆಯ್ತು ನನಗೆ. ಆಂಟಿ ಯಾವುದೋ ಮರ್ತಲ್ಲ, ನಾವು ಎಲ್ಲ ನೆನಪೈತಿ ನನಗೆ. ಮಲ್ಕೋತಾ ಇದೀನಿ. ಓಕೆ ಬಾಯ್. ಓಕೆ ಬಾಯ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಕ್ಕೇನು ಟ್ಯಾಟೂ ತೋರ್ಸಕ್ಕೆ ವಿಡಿಯೋ ಮಾಡ್ಯಾಳು ಅಥವಾ ಕೊಳ್ಳಾಗಿರೋ ಬ್ರ್ಯಾಂಡ್ ನ್ಯೂ ಗೋಲ್ಡ್ ಚೈನ್ ತೋರ್ಸಕ್ಕೆ ವಿಡಿಯೋ ಮಾಡ್ಯಾಳು, ಒಂದು ಅರ್ಥ ಆಗೋಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವಿಡಿಯೋ ನೋಡಿ ಮ್ಯಾಗ ಗೊತ್ತಾಯ್ತು ಅಕ್ಕ ಟ್ಯಾಟೂ ತೋರ್ಸಕ ವಿಡಿಯೋ ಮಾಡ್ಯಾಳಂತ. ಅಕ್ಕ ಟ್ಯಾಟೂ ತೋರಿಸ್ತಾಳೆ, ನೋಡ್ಕೊಂಬರ್ರಿ. अरे खाऊं पीऊं ऐश करूं मेरी मर्जी, हैश करूं कैश करूं मेरी मर्जी, तू मुझे पापा बोले तेरी मर्जी, तेरा दूसरा. ಅಕ್ಕಂದು ವ್ಯೂಸ್ ಲೈಕ್ಸ್ ಪ್ರಾಬ್ಲಮ್ ಬರ್ಬೇಕಂತ ಕಾಣಿಸ್ತೈತಿ. ನಮಗೆ ನೋಡಿದ್ರೆ 200 ವ್ಯೂಸ್ ಬರಂಗಿಲ್ಲ. Emotional damage.
ಈಗ ನೋಡ್ರೆ ಎಲ್ಲರಿಗೂ ಸುಲಭ ಆಗ್ಬಿಟ್ಟೈತಿ. ಏನು ಲೈಕ್ಸ್ ಬರಕ ವ್ಯೂಸ್ ಬರಕ ಒಂದು ಸ್ವಲ್ಪ ಎತ್ತಿ ತೋರಿಸ್ಬಿಟ್ರೆ ಬಗ್ಗೆ ತೋರಿಸ್ಬಿಟ್ರೆ ಮುಗಿದೋಗ್ತು. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಯಾವ ತರ ಡ್ರೆಸ್ ಬೇಕಾದ್ರೂ ಹಾಕ್ತಾಳೆ. ಈ ಥರ ಹುಚ್ಚು ಚೂಡಗಳನ್ನ ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ನಿಧಾನ ಆಗಲಿ, ಒಳ್ಳೆ ಕಂಟೆಂಟ್ ಕೊಟ್ಟು ಬೆಳೀರಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಮನುಷ್ಯರ್ ಮುತ್ತು ಕೊಡೋದು ನೋಡಿರಿ, ಹಾವೆಲ್ಲಾರ ಮುತ್ತು ಕೊಡೋದು ನೋಡಿರೆ, ನೋಡ್ಕೊಂಬರ್ರಿ. മസനഗുടി വഴി ഊട്ടിയിലേക്ക് ഒരു യാത്ര, അതൊരു വല്ലാത്തൊരു എക്സ്പീരിയൻസ് ആണ്. ಹಾವು ನೋಡ್ರಿ ಎಷ್ಟು ರಿಯಲಿಸ್ಟಿಕ್ ಆಗೈತಿ. ಇದನ್ನ ಸಣ್ಣ ಹುಡುಗಗೆ ತೋರಿಸಿದ್ರೆ ಹೇಳ್ತಾನ ಇದು ಎಡಿಟ್ ಮಾಡಿರೋದು ಅಂತಂದೇಳಿ. ಮೋಸ್ಟ್ಲಿ ಎಡಿಟ್ ಏನಾರ ಮೊಬೈಲ್ನೇ ಮಾಡಿದ್ರೆ ಏನು? ನೀವು ತುಂಬಾ ಒಳ್ಳೆಯವ್ರು ಕಣ್ರಿ. ಹೌದಾ? ಹೊಸ ವಿಷಯ. ಒಬ್ಬನ ಹೊಲಕ್ಕೆ ಗೊಬ್ಬರ ಹಾಕಕ್ ಹೋದಾಗ ಅರಳಿದ ಪ್ರತಿಭೆ ಫ್ರೆಂಡ್ಸ್ ಇದು. ಯಾಕೆ? ಫಸ್ಟ್ ಗೊಬ್ಬರ ಹಾಕು, ಆಮೇಲೆ ಹೇಳ್ತಾನೆ. ಕಟ್ ಮಾಡಿ. ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನ್ ಹಿಂಗೆ, ಇದೇನ್ ಹಿಂಗ್ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಇವನೇನ್ ಗಂಟು ಬಿದ್ದನ್ರಲ್ಲ ನನಗೆ. ನೀನು ಅಮ್ಮಿಕೊಂಡಿರಪ್ಪ ನೀನು. ಎಲ್ಲಿ ಹೋದ್ರು ಬರೀ ಇವನು ವಿಡಿಯೋನ ಸಿಗ್ತಾವ. ಯಾರ ಕಡ್ಡಿ ಪಣ್ಣ ತಂದು ಬೆಂಕಿನಾರ ಹಚ್ಚರ್ಲಿ ಪುಣ್ಯ ಬರ್ತೈತಿ. ನೀವು ಬರ್ತಡೇ ವಿಡಿಯೋ ಮಾಡೋದು ನೋಡಿರಿ, ಮತ್ತೆ ಮದುವೆಗೆ ವಿಡಿಯೋ ಮಾಡೋದು ನೋಡಿರಿ. ಇನ್ನು ಎಲ್ಲೆಲ್ಲಿ ವಿಡಿಯೋ ಮಾಡ್ತಾರ ಅಂತ ನಿಮಗೆ ಗೊತ್ತು. ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ಅಣ್ಣ ಎಲ್ಲಿ ವಿಡಿಯೋ ಮಾಡ್ಯಾನ ನೋಡ್ರಿ. ಮೋಸ್ಟ್ಲಿ ಅಣ್ಣಗೆ ಯಾರ ನಿನ್ ಮಣ್ಣು ಮಾಡಕ್ ಬಂದಿಲ್ಲ ಅಂತ ಕೇಳಿರ ತೋರ್ಸಾಕ್ ಇಟ್ಕೊಂಡಿರ್ಬೇಕು. ನಿನ್ನ ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಅಣ್ಣನ್ ನೋಡ್ರಿ ಕೆಳಗ್ ಬಿದ್ದಿರೋ ಪೇಪರ್ ಮುಟ್ಟತ್ಲೇನ ಹುಚ್ಚಿಡಿತೈತಿ. ಅಣ್ಣಗ ಲವ್ ಬ್ರೇಕಪ್ ಆಗಿ ಹುಚ್ಚಿಡ್ದಿಲ್ಲ, ಇಂದ್ರ ಹುಚ್ಚನಾಗಿ ಕಡ್ದು ಹುಚ್ಚಿಡ್ದೈತಿ. ಈ ತರ ವಿಡಿಯೋ ಮಾಡಿದ್ರೆ ಹಾಕ್ತಾರೆ ಜೈಲಿಗೆ. ಬೇಜಾರೇನಲ್ಲ, ನಮ್ಮ ಅರುಣ್ ಬಾಯನ್ನು ಒಳಗೆ ಹಾಕಿದ್ರೆ ನಿನ್ನೂ ಹಾಕ್ತಾರೇನು ಅಂತ ಅಷ್ಟೇ. ಏನ್ ಮಾಡಿರಿ ಬೈ? ತಮ್ಮ ಅವತ್ತೊಂದು ದಿವಸ ನಿನಗೆ ಪೋಲಿಯೋ ಹಾಕ್ಸಿದ್ರೆ ನೀನು ಇವತ್ತು ಹಿಂಗೆ ಮಾಡ್ತಿರ್ಲಿಲ್ಲ. ಪಾಪ ತಪ್ಪು ನಿಂದಲ್ಲ, ನಿಮ್ಮ ಅಪ್ಪಂದು. ಹೋಗ್ಲಿ, ಇರೋವಷ್ಟು ದಿವಸ ಆರೋಗ್ಯ ಚೆನ್ನಾಗಿ ನೋಡ್ಕೆ. ಇವ್ನ್ಯಾವನ ಸೆಡೆ ನನ್ನ ಮಗ. ನೋಡ್ ಬೈ, ಮಳಿ ಬರಾಕತ್ತದ, ಜಿಮ್ ಚಾಲು ಅದ. ನೋಡಿ ಬೈ, ಮುಂಜಾನೆ ಚಾ ಕುಡಿಯೋಕೆ ಫೋನ್ ಹಚ್ತೀವಿ. ಮುಂಜಾನೆ ಜಿಮ್ಮಿಗೆ ಹಚ್ಚ ಬೈ, ಹುಡುಗರು ಬರಲಿ. ತುಫಾನ್ ಬರಲಿ ಬೈ. ನಾವು ಮಳಿ ಎಷ್ಟನ ಬರಲಿ, ನಾವು ಜಿಮ್ಮಿಗೆ ದಿವಸ ರೆಗ್ಯುಲರ್ ಇರ್ತೀವಿ. ಅಣ್ಣ ನೀ ಜಿಮ್ಗ್ಯಾರ ಹೋಗು, ಮನೆಗಾರ ಹೋಗು, ನಮ್ಮ ತಲೆ ಅದಕ್ಕೆ ತಿಂತಿ. ಹೋಗ್ಲಿ ಅಣ್ಣ ಹೇಳ್ಯಾನ ಅಂತಂದೇಳಿ ಬೆಳಗ್ಗೆ ನಮ್ಮ ಹುಡುಗಗೆ ಫೋನ್ ಹಚ್ಚಿದೆ, ಬಾರ್ಲೆ ಜಿಮ್ಗೆ ಹೋಗೋಣ ಅಂತ ಹೇಳಿ. ಅದಕ್ಕೆ ಅವನಂದ ಫೋನ್ ಇಡು, ನೀ ಜಿಮ್ಗ್ಯಾರ ಹೋಗು, ಶಂಟ ಹರಿಯಾಕಾರ ಹೋಗು, ನನಗೆ ಅದಕ್ಕೆ ಫೋನ್ ಹಚ್ಚಿ ಅಂದು. ನಿನ್ನ ಮಾತು ಕೇಳಿ ನಾ ಬಯಸ್ಕೋಬೇಕಾಯ್ತು. ಟಾಟಾ ಬಾಯ್ ಬಾಯ್. ಓಕೆ ಟಾಟಾ ಬಾಯ್ ಬಾಯ್. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಮತ್ತೆ ಮಂಜಾಣನ ವಿಡಿಯೋ ಯಾಕೆ ರೋಸ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ, ಕಿರಿಕ್ ಕುಡ್ಕ ಅನ್ನೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಂಜಾಣನ ಇಂಟರ್ವ್ಯೂ ನೋಡಿದೆ. ಪಾಪ ಮಂಜಾಣ ಮುಗ್ಧ ಮನುಷ್ಯ ಅಂತ ಅನಿಸಿದ. ಈ ಬಟ್ಟೆ ಬಿಚ್ಕೊಂಡು ಕುಣಿಯೋರ್ಕಿಂತ ಮಂಜಾಣನ ಎಷ್ಟೋ ಬೆಟರ್ ಅನಿಸಿದ. ಹಾಗಾಗಿ ಮಂಜಾಣನ ವಿಡಿಯೋ ರೋಸ್ಟ್ ಮಾಡೋಕೆ ಹೋಗಲಿಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಓಕೆ, ಯಾರು ಸೀರಿಯಸ್ಸಾಗಿ ತಗೋಬಾಡ್ರಿ ಅಂತ ಕೇಳ್ತಾ, ಇನ್ಸ್ಟಾಗ್ರಾಮಲ್ಲಿ ನಂದು ಕ್ರಿಯೇಟರ್ ಕರ್ನಾಟಕ 01 ಅನ್ನೋದು ಅಕೌಂಟ್ ಇದೆ, ಫಾಲೋ ಮಾಡಿರಿ, ಮೆಸೇಜ್ ಮಾಡಿರಿ, ನಾನು ರಿಪ್ಲೈ ಮಾಡ್ತಿದ್ದೀನಿ ಅಂತ ಹೇಳ್ತಾ, ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ ಅಂತ ಕೇಳ್ತಾ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ ಬಾಯ್ ಬಾಯ್. ನೀವು ಇದುವರೆಗೂ ಪಿಕ್ಚರ್ ಅಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದ್ದೀರಾ. ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು. ಬಟ್ ನೆಕ್ಸ್ಟ್ ಬ್ಯಾಡ್ ಬರ್ತಾನೆ ನೋಡಿ, ಆ ಬ್ಯಾಡ್ ನ ನೋಡಿ ನೀವು. ಓಕೆ.